SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಕೋಮದನ್ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸತತವಾಗಿ 27ನೇ ಬಾರಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ. ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಆ ನಿಟ್ಟಿನಲ್ಲಿ SK ಗ್ರೂಪ್ಸ್ ಅವರು ಇಲ್ಲ ನಾವು ಪ್ರತಿ ಸತಿನೂ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಏನು ಇಟ್ಕೊಂಡಿದ್ರು. ಮೊದಲನೇ ಸತಿ ಕ್ಯಾಂಪ್ ಮಾಡಿದಾಗ ಆ ಸಂಕಲ್ಪನ ನಾವು ಮುಂದೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದು 27ನೇ ಕ್ಯಾಂಪು ಮಾಡಿದ್ದಾರೆ. ಮುಂದಿನ ದಿವಸದಲ್ಲೂ ಸಹ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಜನಸೇವೆ ಮಾಡೋಕ್ಕೆ ಇನ್ನೂ ಒಂದು ಶಕ್ತಿ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಒಬ್ಬರು ಸೇವೆ ಮಾಡಬೇಕಾದ್ರೆ ಅದನ್ನೆಲ್ಲ ಹಿನ್ನೆಲೆ ಸಾಕಷ್ಟು ಇದ್ದೇ ಇರುತ್ತೆ. ನೀವು ನಮ್ಮನ್ನು ಇಲ್ಲಿ ನೋಡ್ತಾನೆ ಇದ್ದೀರಿ, ಈ ಮಹಾನುಭಾವರು ಮುಂದ್ಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡ್ತಾನೆ ಇದ್ದೀರಾ. ಜನಕ್ಕೆ ಹತ್ತಿರ ಆಗೋದೇನೇನಾದ್ರು ಮಾಡೋಕ್ಕಂಗಿದ್ರೆ ಅದು ದೇವರ ಸೇವೆ ಅಂತ ಅಂದ್ಕೋಬೇಕು. ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಶಾರ್ಟ್ಕಟ್ಟು ರೀಚ್ ಎ ಗಾಡ್ ಅಂತ ಹೇಳ್ಬೋದು. ಅದು ವಾಣಿಜ್ಯೀಕರಣ ಆಗ್ತಾ ಇರೋದ್ರಿಂದ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ದುಃಖ ಆಗುತ್ತೆ. ಇವರು ನಮ್ಮ ಮೊದಲನೇ ದಿನ ನಮ್ಮ ಮನೆಗೆ ಬಂದಾಗ ನೀವು ಒಂದು ಉತ್ತಮ ಹ್ಯೂಮನ್ ಬೀಯಿಂಗ್ ಅಂದರೆ ಜನತೆಗೆ ಹತ್ತಿರವಾಗ ನಾಯಕನಾಗಿ ಬೆಳೀರಿ ಅಂತ ನಾವು ಅವರನ್ನು ಪ್ರೋತ್ಸಾಹಿಸಿದ್ದು. ನಮ್ಮ ಏರಿಯಾ ನೀವು ಮಹಾಲಕ್ಷ್ಮಿ ಲೇಔಟ್ಗೆ ಬಂದೇ ಇದ್ದೀರಾ ಅಂದ್ಕೊಳ್ತೀನಿ. ನೋಡಿದ್ದೀರಾ ಮೇಡಮ್, ನಮ್ಮ ಮಹಾಲಕ್ಷ್ಮಿ ಲೇಔಟು ಒಂದು ರೀತಿ ಸುಭಿಕ್ಷವಾಗಿದೆ, ಶಾಂತವಾಗಿದೆ. ಪ್ರತಿಯೊಬ್ಬರಿಗೂ ನಮಸ್ಕಾರ. ನಾನು ಕೋಮದನ್ SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇರೋದು. ಇದು ನಾನು ಹುಟ್ಟಿದ ಸ್ಥಳ ಈ ದಯಾನಂದ ನಗರ್ ಹುಟ್ಟಿದ್ದು, ನಮ್ಮ ಫಾದರ್ ಹುಟ್ಟಿದ್ದು ಎಲ್ಲ ಒಂದೇ ಸ್ಥಳ. ನಾವು ಸುಮಾರು ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂತ ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ರು. ನಾವು ನೋಡ್ಕೊಂಡು ನಮ್ಮ ಏರಿಯಾನ ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಉದ್ದೇಶ ಮಾಡಿಕೊಂಡು ಬಂದಿದ್ದೀನಿ. ಇದು ನಂದು 27ನೇ ಮೆಡಿಕಲ್ ಕ್ಯಾಂಪ್ ನಾನು ಮಾಡ್ತಾ ಇರೋದು. 3 ವರ್ಷದಿಂದ ರೆಗ್ಯುಲರ್ ಆಗಿ ಎಲ್ಲ ಟೈಪ್ ಲೈಕ್ ಕ್ಯಾನ್ಸರ್, ENT, 5 ಜನರಲ್ ಚೆಕಪ್ಪಿಂದ ಹಿಡಿದು ಎಲ್ಲ ಚೆಕಪ್, ಒಂದು ಮನುಷ್ಯನಿಗೆ ಏನೇನು ಚೆಕಪ್ ಮಾಡಬೇಕಾಗಿದೆ, BP, ಶುಗರ್, ಥೈರಾಯ್ಡಿಂದ ಹಿಡಿದು ಎಲ್ಲ ಪ್ರತಿಯೊಂದು ನಾನು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ 200 ಜನ ಬಂದಿದ್ದಾರೆ. ನಾವು ಒಂದೊಂದು ಸಲ ಕ್ಯಾಂಪ್ 350-400 ಜನ ಬರ್ತಾರೆ. ಒಂದೊಂದು ಸಲ ಐ ಆಪ್ರೇಷನ್ ಮಾಡಬೇಕಂದ್ರೆ 60-70 ಜನಕ್ಕೆ ಆಪ್ರೇಷನ್ ಎವ್ರಿ ಮಂತ್ ನಾವು ಮಾಡ್ತೀವಿ. ಆಂಜಿಯೋಗ್ರಾಮ್ ಮಾಡಿದ್ದೀವಿ, ಹಾರ್ಟ್ ಕ್ಯಾನ್ಸರ್ ಆಪ್ರೇಷನ್ ಮಾಡಿದ್ದೀವಿ, ಫೈಲ್ಸು ಫಿಸ್ತುಲಾ ಎಲ್ಲ ಮಾಡ್ತಾಯಿದ್ದೀವಿ. ಈ ಸಲ ನಮಗೆ ಹೆಚ್ಚಿನ ಮಟ್ಟ ಜನ ಬರ್ತಾ ಇರೋದ್ರಿಂದ ಕ್ಯಾನ್ಸರ್ದು ಆಪ್ರೇಷನ್ ಸಿಕ್ಕಾಪಟ್ಟ ಬರುತ್ತೆ, ಮಾಡ್ತಾಯಿದ್ದೀವಿ ಸರ್. ಸಾರ್ವಜನಿಕರಿಗೆ ಮುಖ್ಯವಾಗಿ ಬೇಕಾಗಿದ್ದು ಆರೋಗ್ಯವೇ ಭಾಗ್ಯ. ಪ್ರತಿಯೊಬ್ಬರಿಗೂ ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ವೆಚ್ಚ ಆಗ್ಬೋದು ಅಂದ್ಬಿಟ್ಟು ಭಯದಿಂದ ಸಾರ್ವಜನಿಕರು ಹೋಗಿ ತೋರಿಸ್ಕೊಳ್ಳೋಣ. ಈ ಕಡೆ ಬಂದರೆ ಉಚಿತವಾಗಿ ನಾವು ಪರೀಕ್ಷೆಗಳು ಮಾಡಿಸ್ತಾ ಇದ್ದಾರೆ. ಏನು ಸರ್, ಅದಕ್ಕೆ ನಮ್ಮ ಜನರಿಗೆ ನಮ್ಮ ಹುಟ್ಟಿದ ಸ್ಥಳ ನಾನು ಎಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಅವ್ರ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂತಾನೆ ನಾನು ಈ ಥರ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಸರ್, ನಿಮ್ಮಂಥ ನಾಯಕರು ರಾಜಕೀಯಕ್ಕೆ ಬರಬೇಕು, GBಯಲ್ಲಿ ನಿಂತ್ಕೋಬೇಕು, ಜಯಶೀಲರಾಗಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸರ್. ನಾನು ಇಷ್ಟು ವರ್ಷ ನಾನು ಯೋಚನೆ ಮಾಡಿರಲಿಲ್ಲ ಎಲೆಕ್ಷನ್ ಬರಬೇಕಂತ. ಇವಾಗ ಕನ್ಸಲ್ಟ್ ಮಾಡೋಣ ಅಂತೀನಿ, GBಯಾಗಿ ಮಾಡಬೇಕು ಮಾಡೋಣ ಅಂತ.